ಏನಾದ್ರು ತಮ್ಮ ಸೈಟಿನ ವಿಷಯ ಏನಾದ್ ಗಿಡ್ಡಮ್ಮಕ್ಕ ಎಲ್ಲ ಸೈಟು ಮೋಸ ಆಗ್ಬಿಟ್ಟು ನಾನು ಅವಾಗ ಕಡಿಮೆ ರೇಟಿಗೆ ಸಿಗ್ತವೆ ಅಂತೇಳಿ ತಗೋಬಿಟ್ಟೆ. ಎಲ್ಲ ಮೋಸ ಆಯ್ತು. ಎಲ್ಲ ಅಳತೆ ಮಾಡೋರ್ನೆಲ್ಲ ಕರೆಸಿದ್ವಿ, ನಿಮ್ದು ಯಾವುದು ಇಲ್ಲ ಇದ್ರಾಗ ಸೈಟು ಅಂತ ಹೇಳಿದ್ರು. ಇದು ಎಲ್ಲ ಮೋಸ ಆಗೈತೆ, ಇದ್ರಾಗೆ 4 ಸೈಟ್ ಅಂತಿರಲ್ಲ, 4 ಸೈಟಾಗ 1 ಸೈಟು ನಿಮ್ಮ ಹೆಸರಿಗೆ ಪಕ್ಕ ರಿಜಿಸ್ಟರ್ ಆಗಿಲ್ಲ, ಅದೆಲ್ಲ ಮೋಸ ಆಗೈತೆ ಅಂತ ಹೇಳಿ ಹೇಳಿದ್ರು. ನಾವು ಕಡಿಮೆ ಸಿಗುತ್ತೆ ಬಿಡು ನಮ್ಮದೇ ಸೈಟು ಅನ್ನಂಗೆ ಆಯಿತು. ಎಲ್ಲೋ ಕರ್ಕೊಂಡೋಗಿ ನಿಮ್ಮದೇ ಇದು ಸೈಟು ಅಂತ ತೋರಿಸ್ಬಿಟ್ಟು ಸುಮ್ಮನೆ ಇದು ಮಾಡ್ದಂಗೆ ಆಯಿತು. ಹೋಗತ್ಲಾಗೆ ಅದು ಯಾವುದೋ ಡಾಕ್ಯುಮೆಂಟ್ ತಗೊಂಡು ಯಾವುದೋ ಇದಕ್ಕೆ ಮಾಡಿ ಅಯ್ಯೋ ಎಲ್ಲ ಬರೀ ಎಡವಟ್ಗಳಾಗೈತೆ. ಏನು ಮಾಡೋದು ಅವನು ಇವಾಗ ಇಲ್ಲ, ಅವನೇನೋ ಇದ್ದಿದ್ರೆ ಕೇಳ್ಬೋದಾಗಿತ್ತು. ಏನು ಮಾಡೋದು, ನನಗಂತೂ ಬರೀ ಇಂಥವೇನೆ. ಇವಾಗ ಇವನು ನೋಡಿದ್ರೆ ಗುಂಡನೂ ಆಗಾಗನೂ ಇಬ್ಬರೂ ನಮ್ಮ ಮನೆ ಮೇಲೆ ಇದು ಮಾಡ್ತಾರಂತೆ ಪಂಚಾಯತಿಗೆ. ಏನು ಮಾಡೋಣ ಆಗತ್ತ. ನಾನು ಅವಾಗ ಹೆಂಗೆ ತಗೊಂಡಿದ್ದೆ ಅಂತಂದರೆ ಬಸಣ್ಣ ಮಾಮನಿಗೆ ಹೇಳ್ಬಿಟ್ಟು, ಬಸಣ್ಣ ಮಾಮ ಹಳೆ ಮನೆ ಇನ್ನೇನು ಕೇಳೋಣ ಇದ್ದಿದ್ರು ಇರಲಿ, ಅದಕ್ಕೇ ನಾನೇನು ಮನೆ ಐತಲ್ಲ ಹೆಂಗೂ ಜಾಗ ಐತಲ್ಲ ಕೊಡ್ಮಮ್ಮ ಅದನ್ನ ಅಂತ ಅಂದೆ. ಸರಿ ಆಯ್ತಮ್ಮ ಅಂತ ಹೇಳಿ ನಾವು ಮಾತಾಡ್ಕೊಂಡು ಜಾಗನ ಇಸ್ಕೊಂಡು ದುಡ್ಡು ನಾವು ಎಲ್ಲ ಕೊಟ್ಟು ಬರೆಸ್ಕೊಂಡಿದ್ವಿ. ಅದು ನಾವು ಮಾಡಿಸ್ಬೇಕಾಗಿತ್ತು. ಇವ್ರ ಹತ್ರನೂ ಸೈನ್ ಹಾಕ್ಸ್ಕೋಬೇಕಾಗಿದ್ದು, ಗುಂಡನ ಹತ್ರನೂ ಗಗನ ಹತ್ರನೂ. ಅವಾಗ ಅವರು ಸಣ್ಣರಂತ ಸುಮ್ಮನಾದ್ವಿ. ಆದರೆ ಇವಾಗ ಇವರು ನಮ್ಮ ಅಪ್ಪ ಈಗ ಮೋಸ ಮಾಡಿಬಿಟ್ಟು ಬರೆಸ್ಕೊಂಡವ್ರೆ ಅಣ್ಣ ತಮ್ಮಂದರು ಅಂತ ಹೇಳಿ ಈ ರೀತಿ ಹೇಳ್ತವ್ರೆ. ನೋಡಮ್ಮ ಯಾವಾಗ ನಮ್ಮ ಮನೆ ಕಟ್ಟಿದ ಮೇಲೆ ಈ ಥರ ಎಲ್ಲನ ಮಾತಾಡ್ತಾ ಇದ್ದಾರೆ, ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಅವರು. ಮುಂದುವರ್ದಿದೆಯಲ್ಲ ಅದಕ್ಕೆ ನಾವು ಯಾಕೆ ಬಿಡ್ಬೇಕು ಅವ್ರಿಗೆ ಇವಾಗ ಅಂತ ಅವನಿಗೆ ಗುಂಡ ಅಮ್ಮನಿಗೆ ಅತಿ ಆಸೆ ಬಂದ್ಬಿಟ್ಟೈತಿ. ಬಿಡು ಹೋಗ್ಲಿ, ಇನ್ನೇನು ಮಾಡೋಕ್ಕಾಗುತ್ತೆ, ಯೋಚನೆ ಮಾಡಬೇಡ, ಆಗಿದ್ದಾಗಲಿ. ಏನು ಮಾಡೋದು ಗಿಡಮಕ್ಕ, ಒಂದ್ರ ಮೇಲೆ ಅಂತ ಅಂದರೆ ಹೆಂಗೆ ಅನ್ಬೋಸ. ನೋಡಂತಾಡಿ ಇದನ್ನು ಏನಾಗುತ್ತೆ ಏನೋ ಯಾತ. ನಾನು ಸದ್ಯಕ್ಕೆ ಹೊರತಾಗ ಯಾಕೆ ಮಾತಾಡೋಕೆ ಹೋಗಿಲ್ಲ, ಯಾಕೆ ಹೇಳೋಕೆ ಹೋಗಿಲ್ಲ, ಏನಿಲ್ಲ. ಯಾಕೆ ಸುಮ್ಮನೆ ಗಲಾಟೆ ಮಾಡ್ಕೊಂಬದು ಬೇಡ, ಗಲಾಟೆ ಮಾಡ್ಕೊಂಬದ್ರಿಂದ ಏನೂ ಆಗಂಗಿಲ್ಲ ಅಂತೇಳಿ ಅದಕ್ಕೆ ಸುಮ್ಮನೆ ಇದ್ದೀನಿ. ಬಿಡು, ಇನ್ನೇನು ಮಾಡೋಕ್ಕಾಗಲ್ಲ. ಇಂಥವ್ರ ಎದುರಿಗೆ ಆಡ್ಕೊಂಬರ ಎದುರಿಗೆಲ್ಲ ಒಟ್ಟಿನೆಲ್ಲ ಅವನ್ನೆಲ್ಲನ ಅವು ಏನೇ ಬರಲಿ ಕಷ್ಟ ಅದನ್ನೆಲ್ಲ ನುಂಗ್ಕೊಂಡು ಚೆನ್ನಾಗಿರಬೇಕು. ಮತ್ತು ಇವತ್ತು ದೃಷ್ಟ ಈಗಾಗನ ಈ ಚೌಡಮ್ಮ ಎಲ್ಲ ಆಡ್ಕೊಬಿಡ್ತಾರೆ, ಬಸಪ್ಪ ಎಲ್ಲ ಆಡ್ಕೊಬಿಡ್ತಾರೆ. ಇಂಥವ್ರ ಎದುರಿಗೆಲ್ಲ ನೀನು ಚೆನ್ನಾಗಿರಬೇಕು. ಅವ್ರ ಜೊತೆಗೆ ಜಾನಕಿನೂ ಜೊತೆಗೆ ಆಗೋಳೆ. ಅದಕ್ಕೆ ಅವ್ರ ಕಣ್ಣು ಮುಂದೆ ನೀನು ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಅಮ್ಮ. ಸರಿ ಆಯಿತು ಗಿಡಮಕ್ಕ, ಇವರು ಸ್ನಾನಕ್ಕೆ ಹೋಗವ್ರೆ. ನಾನೊಂದು ಸ್ವಲ್ಪ ಕೆಲಸ ಐತೆ, ಕಸ ಹೊಡಿಬೇಕಿರೋ ರೂಮಿಂದೆಲ್ಲನ ಕಸ ಎಲ್ಲ ಹೊಡೆದು ಬಿಡ್ತೀನಿ. ಸರಿ ಆಯಿತು ಋತು, ನಾನು ಹೋಗ್ತೀನಿ. ಋತು ಎಲ್ಲ ಸೈಟಿಂದೆಲ್ಲ ಹಿಂಗಾಗಿರೋದಕ್ಕೆ ಯಾಕೆ ಮಾತಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ. ಅಂದ್ರೆ ಮಾತಾಡ್ತಿದ್ದೆ ಒಂದು ಕ್ಷಣನ, ಯಾಕೆ ಮಾತಾಡೋದಕ್ಕೆ ಬರುತ್ತೆ, ನನಗೆ ಮಾತಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ. ಹೋಗತ್ತಾಗ ಯಾರು ಮಾತಾಡ್ತಾರೆ ಅನಿಸುತ್ತೆ. ನನಗೆ ಬೆಳಗ್ಗೆಯಿಂದ ನಾನು ತುಂಬ ಬೇಜಾರಾಗೈತೆ. ಎಲ್ಲ ಸೈಟಿಗೆ ಹೋಗ್ಬಿಟ್ವಲ್ಲಪ್ಪ ಅಂತೇಳಿ ತುಂಬ ಬೇಜಾರಾಗ್ಬಿಟ್ಟೈತಿ. ಯಾರ ಹತ್ರ ಏನು ಮಾತಾಡೋದಪ್ಪ, ಯಾರು ಸುದ್ದಿನೂ ಬೇಡ, ನಾವು ನೋಡ್ಕೊಂಡ್ರೆ ಸಾಕಪ್ಪ ಅಂತ ಅನ್ನಿಸ್ಬಿಟ್ಟೈತಿ. ಯಾಕಂದರೆ 4 ಸೈಟ್ ತಗೊಂಡಿದ್ವಿ, 2 ಕೋಟಿ ರೂಪಾಯಿ ಆಸ್ತಿ ಐತೆ ಅಂತ ಅಂದ್ಕೊಂಡಿದ್ವಿ. 2 ರೂಪಾಯಿ ಆಸ್ತಿನೂ ಇಲ್ದಂಗೆ ಆಯ್ತಲ್ಲಪ್ಪ ಅನ್ನೋದು ತುಂಬ ಬೇಜಾರಾಗ್ತೈತೆ. ತನ್ವಿ ಹೇಳಿರೋದು ಬೇರೆ ತಲೆಯಲ್ಲಿ ಕೊರಿತಾ ಐತೆ. ಏನಪ್ಪ ಏನೋ ಎತ್ತ ಅಂತ ಅನ್ನಿಸ್ತೈತೆ ನನಗಂತೂ. ಹೋಗ್ಲಾಗೆ ಎಲ್ಲ ಒಂದ್ರ ಮೇಲೆ ಒಂದು ಇಗಳಪ್ಪ. ಇವಳು ಸವಾಸ ಮಾಡ್ದಾಗಿಂದಲೇ ಇವೆಲ್ಲ ಸಮಸ್ಯೆಗಳು ಶುರುವಾಗಿರೋದು. ಅಪ್ಪ ಇವಳು ಸವಾಸ ಮಾಡಬಾರ್ದಾಗಿತ್ತು. ಇವಳನ್ನ ಯಾವಾಗ ನಾವು ನಮಗೆ ಪರಿಚಯ ಮಾಡಿಕೊಂಡು ನಮಗೆ ಮಾತಾಡಿಸ್ಕೊಂಡು ಇವಳ ಹತ್ರ ಯಾವಾಗ ಹತ್ರ ಆದ್ವೋ ಆವಾಗಿಂದಲೇ ನನಗೆ ಒಂದ್ರ ಮೇಲೆ ಒಂದು ತೊಂದರೆ. ಒಬ್ಬೊಬ್ರು ಕಾಲ್ಗುಣ ಕೈಗುಣ ಅಂತಾರಲ್ಲ ಹಂಗೆ. ಇಲ್ಲಿ ಫೋನ್ ಇಟ್ಟವನಲ್ಲ, ಯಾವುದು ಕೀಪ್ಯಾಡ್ ಫೋನ್ ಅಲ್ವಾ? ಕೀಪ್ಯಾಡ್ ಫೋನ್ ಯಾರ್ದಿದು? ಯಾರ್ದಪ್ಪ ಕೇಳೋಣದಲ್ಲಿ ನೋಡೋಣದಲ್ಲಿ ಯಾರ್ದು ಅಂತ. ಕೀಪ್ಯಾಡ್ ಫೋನ್ ಏನಕ್ಕೆ ಇಟ್ಕೊಂಡವ್ರೆ ಇವರು? ಗೊತ್ತಾಯ್ತು ನನಗೆ. ಗೊತ್ತಾಯ್ತು, ಕೇಳೋಣದೆಲ್ಲ ಏನಂತಾರೆ ಅಂತೇಳಿ ಕೇಳ್ತೀನಿ. ಅಲ್ಲ ಚಾರ್ಜಿಗೆ ಹಾಕ್ಬಿಟ್ಟೋಗವ್ರಲ್ಲ, ಕೀಪ್ಯಾಡ್ ಫೋನ್ ಯಾವಾಗ ತಗೊಂಡ್ರು, ಏನಕ್ಕೆ ತಗೊಂಡ್ರು ಕೇಳ್ತೀನಿ. ಪ್ರವಿ ಅವರೇ ಋತುಗೆ ಫೋನು ಸಿಕ್ಬಿಟ್ಟೈತಲ್ಲಪ್ಪ. ಇವಾಗ ಏನಪ್ಪ ಹೇಳಿ, ಹೆಂಗ ನಂಬರೆಲ್ಲ ಡಿಲೀಟ್ ಮಾಡಿದ್ದೆ, ಏನು ಮಾಡಲಿ ಇವಾಗ? ಏನು ಋತು, ಯಾಕೆ ಏನಾಯ್ತು? ಇದು ಯಾರ್ದು ಕೀಪ್ಯಾಡ್ ಫೋನ್? ಇದು ಯಾರ್ದು ಅಂತ ನಾನು ಕೇಳ್ತಾ ಇರೋದು. ಇದು ಯಾರ್ದು ಕೀಪ್ಯಾಡ್ ಫೋನು? ಇದನ್ನ ಯಾಕೆ ಇಟ್ಕೊಂಡಿದ್ದೀರಾ ನೀವು? ಹೇಳಿ, ಇದು ಏನಕ್ಕೆ ಇಟ್ಕೊಂಡಿದ್ದೀರಾ ನೀವು ಅಂತ ಹೇಳಿ ನನಗೆ. ಸುಮ್ಮನೆ ನನ್ನ ಹತ್ರ ಸುಳ್ಳು ಹೇಳ್ಬೇಡಿ, ಹೇಳಿ ಪ್ರವಿ ಅವರೇ. ಋತು, ಯಾರ್ದು ಗೊತ್ತಾ ಅದು? ಇಲ್ಲಿ ಯಾರೋ ಕೆಲಸ ಮಾಡ್ತಿದ್ರು, ಈ ಮನೆ ಕಟ್ತಾ ಇದ್ರಲ್ಲ, ಇಲ್ಲಿ ನಮ್ಮ ಮನೆಯಿಂದ ಆ ಕಡೆ ಒಂದು ಬಿಲ್ಡಿಂಗ್ ಕಟ್ತವ್ರಲ್ಲ, ಅವ್ರು ಯಾರೋ ಪಾಪ ಹಣ ಚಾರ್ಜಿಗೆ ಇಟ್ಕೊಡೋಣ ಅಂದ್ರೆ ಅದಕ್ಕೆ ಕೊಟ್ಟೋದ್ರು ಪಾಪ. ಆವಾಗಲೇ ಇಸ್ಕೊಂಡು ಅಲ್ಲಿಕ್ಕೋ. ಪಾಪ ಯಾರೋ ಬಂದು ಕೇಳಿದ್ರೆ ಕೊಡೋಕ್ಕಾಗುತ್ತೆ. ಹಣ ಚಾರ್ಜಿಗೆ ಇಟ್ಕೊಡೋಣ ಸ್ವಲ್ಪ ಅಂದರು. ಅದಕ್ಕೆ ಬಿಡಿ ಇನ್ನೇನು ಕಳ್ಕೊಂತೀವಿ ಅಂತ
ಇಟ್ಕೊಡೋಣ ಅಂತ ತಗೊಂಡೆ. ತಗೊಳ್ಳಿ ಕೊಟ್ಟು ಬರ್ರಿ ಫಸ್ಟು. ಬಿಡು ಕೊಟ್ಟು ಬರ್ತೀನಿ. ಬಿಡು ಕೊಟ್ಟು ಬರ್ತೀನಿ. ಏಕೆ ಅದಕ್ಕೆ ಯಾಕೆ ಸಿಟ್ಟು ಮಾಡ್ಕೊಂತೀಯ ನೀನು? ಏನೋ ಸ್ವಲ್ಪ ಚಾರ್ಜಿಗೆ ಇಟ್ಕೊಡು ಅಂತ ಅಂದ್ರ, ಅದಕ್ಕೆ ಇಟ್ಕೊಡೋಣ ಅಂತ ತಗೊಂಡಿದ್ದೆ. ಏನೋ ಒಂದು ಹೆಂಗೋ ಹೇಳಿ ಮ್ಯಾನೇಜ್ ಮಾಡಿಬಿಟ್ಟೆ. ಇಲ್ಲ, ಈ ಪ್ರವಿ ಅವ್ರೇನೋ ನಾಟಕ ಮಾಡ್ತಾವ್ರೆ, ನನಗೆ ಗೊತ್ತೈತೆ. ಕಂಡಿಡಿತೀನಿ. ಇದ್ರಾಗ ಬೇರೆ ಇಂಥವು ಬೇರೆ ಆಗಿದಾವೆ, ಅಂಥದ್ರಾಗ ಬೇರೆ ಇಂಥವು ಬೇರೆ ಮಾಡ್ಕೊಂಡು ಕೂತ್ಕೊಂಬೋದು. ಎಂಥ ಎಡವಟ್ಗಳಾಗ್ಯಾವ ಮೊದಲೇನೆ. ಇಂಥ ಎಡವಟ್ಗಳು ಮಾಡ್ಕೊಂಡಿರೋದಲ್ದಲ್ಲ, ಸೈಟ್ ಗೀಟ್ ಎಲ್ಲ ಹಾಳಾಗಿ ಹೋಗಿದ್ದಾವೆ. ಅಂಥದ್ರಾಗ ಇವು ಬೇರೆ. ಅಲ್ಲ, ಇವ್ರು ಕೀಪ್ಯಾಡ್ ಫೋನ್ ಏನಕ್ಕಪ್ಪ ಇಟ್ಕೋಬೇಕು ಇವರು? ಕೀಪ್ಯಾಡ್ ಫೋನ್ ಏನಕ್ಕೆ ಬೇಕು ಇವ್ರಿಗೆ? ಗೊತ್ತು. ಇವ್ರ ನಾಟಕ ಎಲ್ಲ ನಾನು ಮನ ಪಡಬಾರ್ದು ಅಂತಂದರೆ, ಇಲ್ಲ ಇವ್ರದ್ದು ಯಾಕೋ ಜಾಸ್ತಿ ಆಗ್ತೈತೆ. ಗೊತ್ತಾಗ್ತೈತೆ ಎಲ್ಲ ಗೊತ್ತಾಗ್ತೈತೆ. ಆದರೂ ನಿಧಾನವಾಗಿ ಇದನ್ನು ಇದು ಮಾಡ್ತೀನಿ. ಒಂದೇ ಸಲ ಅಂತಂದರೆ ಯಾವುದು ಆಗಲ್ಲ. ನಿಧಾನವಾಗಿ ಇದನ್ನೆಲ್ಲ ಕಂಡಿಡ್ತೀನಿ, ಬಿಡಲ್ಲ. ಫೋನ್ ಇಟ್ಕೊಬಿಟ್ಟು ನಾಟಕ ಆಡ್ತಾ ಇದ್ದಾನೆ. ಎಲ್ಲ ನಾಟಕ ನೋಡಿ, ಕಿತ್ಕೊಂಡು ಹೋಗಿದ್ದ, ಕೊಡ್ತೀನಿ ಕೊಡು ಅಂತೇಳಿ. ನಾನು ಕೊಟ್ಟೆ. ಸುಮ್ಮನೆ ಯಾಕೆ ಗಲಾಟೆ ಅಂತ. ಇಲ್ಲ, ಒಂದೊಂದೇ ಹಂತವಾಗಿ ಕಂಡಿಡಿತಾ ಹೋಗ್ತೀನಿ, ಬಿಡಲ್ಲ. ಸಂಗೀತನಿಗಂತೂ ತುಂಬ ಹೊಟ್ಟೆ ಉರಿತೈತೆ. ಯಾಕೆ ಗೊತ್ತಾ, ಇವಾಗ ನಾನು ಎಲ್ಲನ ಮನಗೆ ಸಹಾಯ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ನಮ್ಮ ಅಂಗಡಿಗೂ ಹೋಗ್ತಾನೆ ಕೆಲಸಕ್ಕೆ. ತುಂಬ ಚೆನ್ನಾಗಿ ಕೆಲಸ ಮಾಡ್ತಾನೆ. ಮನೆಗೆ ಬರ್ತಾ ಹೋಗ್ತಾ ಚೆನ್ನಾಗಿದ್ದಾನಲ್ಲ, ಹೊಟ್ಟೆ ಉರಿತೈತೆ. ಇವಳಿಗೆ ಹಿಂಗೆ ಹೊಟ್ಟೆ ಉರಿಸ್ಬೇಕು ನಾನು. ಚೆನ್ನಾಗಿ ಉರಿಸ್ತೀನಿ ನೋಡು. ಗಾಡಿ ತಗೊಳಕ್ ನನ್ನ ಕೈಯಲ್ಲಿರೋ 2 ಲಕ್ಷ ದುಡ್ಡು ಕೊಡ್ತೀನಿ, ತಗೊಂಬ್ಲೇಳು. ತಗೊಂಡು ಚೆನ್ನಾಗಿರ್ಲಿ. ಬಾರೋ ಮನು ಬಾಯ್ಲಿ. ಏನಕ್ಕ? ಗಾಡಿ ಚೆನ್ನಾಗೈತಲ್ಲ, ತಗೋಬಿಡು ಅದನ್ನ. ಇಷ್ಟ ಆಯ್ತಲ್ಲ, ನಾಳೆ ಬರುತ್ತಂತೆ. ನಾಳೆ ತಗೋಬಿಡು. ಸರಿ ಆಯ್ತಕ್ಕ, ನಾಳೆ ತಗೊಳ್ತೀನಿ. ನಾಳೆ ದಿನನೂ ಚೆನ್ನಾಗೈತೆ, ಅದಕ್ಕೆ ನಾಳೆನೇ ತಗೊಬಿಡ್ತೀನಿ. ಒಳ್ಳೇದಾಯ್ತಕ್ಕ ನಿನ್ನಿಂದ. ಹೆಂಗೋ ಇವತ್ತು ಕೆಲಸನೂ ಕೊಟ್ಟು ನನ್ನ ಇವತ್ತು ಗಾಡಿ ಕೊಡಿಸು ಕೆಲ್ಸಕ್ಕೆ ಕಳಿಸ್ತಾ ಇದೆಯಾ. ನಿಜವಾಗ್ಲೂ ಗ್ರೇಟು. ನಮ್ಮ ಸಂಗೀತ ಅದಕ್ಕೆ ಅಂತ ತುಂಬ ಹುರ್ಕೊಂಡಿರ್ತಾಳೆ. ತುಂಬ ಹುರ್ಕೊಂಡಿರ್ತಾಳೆ ಬಿಡು ಅವಳು. ಅಯ್ಯೋ, ಇವನು ಎಲ್ಲಿ ಮುಂದೆ ಹೋಗ್ಬಿಡ್ತಾನೋ, ಇನ್ನು ಎಲ್ಲಿ ಚೆನ್ನಾಗಾಗ್ಬಿಡ್ತಾನಂತ ಹೊಟ್ಟೆ ಹುರ್ಕೊಂತ ಇರ್ತಾಳೆ. ನಾನು ಒಬ್ಬಳೇ ಚೆನ್ನಾಗಿರ್ಬೇಕು ಅನ್ನೋದು ತಪ್ಪು. ಅದಕ್ಕೆ ಮತ್ತೆ ನಾನು ನಿನಗೆ ಸಹಾಯ ಮಾಡಿರೋದು. ಅವಳೆದ್ರೆ ನೀನು ಚೆನ್ನಾಗಿರ್ಬೇಕು, ಅವಳಿಗಿನ ಮುಂದೆ ಹೋಗ್ಬೇಕು ನೀನು. ಹೆಂಗೋ ನೀವು ಆಶೀರ್ವಾದ ಮಾಡ್ತಾ ಇರೋದ್ರಿಂದ, ನೀವು ಸಹಾಯ ಮಾಡ್ತಾ ಇರೋದ್ರಿಂದ ಎಲ್ಲ ಒಳ್ಳೇದಾಗ್ತೈತೆ. ಎಲ್ಲ ನಿಮ್ಮಂಥವ್ರಿಂದ ಒಳ್ಳೇದಾಗುತ್ತೆ ಚೈತ್ರ ಅಕ್ಕ. ಹೆಂಗೋ ನೀವು ಸಹಾಯ ಮಾಡ್ತಾ ಇರೋದು ನನ್ನ ಪುಣ್ಯ. ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನೋ ಅಂತ ಅನ್ನಿಸ್ತೈತೆ. ಈ ಜನ್ಮದಲ್ಲಂತೂ ನಾನು ನಿಮ್ಮ ಋಣ ತೀರ್ಸೋಕ್ಕಾಗಲ್ಲ. ಮುಂದಿನ ಜನ್ಮದಲ್ಲಿ ಯಾವಾಗಾದರೂ ನಾನು ನಿಮ್ಮ ಋಣ ತೀರಿಸ್ತೀನಿ. ಯಾಕಂದರೆ ನಿಮ್ಮಷ್ಟು ನಾನು ನಿಮ್ಮ ಹಂತಕ್ಕಾದರೂ ಬರೋಕ್ಕಾಗಲ್ಲ. ಆದರೂ ನಿಮಗೆ ಮುಂದೆ ಒಂದಲ್ಲ ಒಂದಿನ ನಿಮ್ಮ ಋಣನ ಮುಂದಿನ ಜನ್ಮದಲ್ಲಿ ತೀರಿಸ್ತೀನಿ. ಸರಿನಾ? ಹೋಗ್ಲಿ, ಒಟ್ಟಿನೆಲ್ಲ ಸಂಗೀತನ ಎದುರಿಗೆ ಚೆನ್ನಾಗಿರ್ಬೇಕು ನೀನು, ಅಷ್ಟೇನೆ. ಅಯ್ಯೋ ಚೈತ್ರಮ್ಮ, ನೀನಂತೂ ಇವನ್ನ ಕೆಲ್ಸಕ್ಕೆ ಕಳ್ಸೋದಕ್ಕೂ ಚೆನ್ನಾಗೆಲ್ಲ ಇವರು ಕೆಲ್ಸಕ್ಕೂ ಮಾಡ್ಕೊಂಡು ಚೆನ್ನಾಗೆಲ್ಲ ಇರೋದಕ್ಕೆ ನೀವು ಇವ್ರು ಹೊಟ್ಟೆ ಹುರ್ಕೊಂಬ್ತಾಳ್ ಕಣೆ ಸಂಗೀತ. ಹುರ್ಕಂಬ್ಲಿ ಚೆನ್ನಾಗಿ ಹುರ್ಕಂಬ್ಲಿ. ಸುಮ್ಮನೆ ಅವಳು ಹುರ್ಕಂಬ್ಲಿ ಅಂತಲೇ ಮಾಡ್ತಾ ಇದ್ದೀನಿ. ನಮ್ಮ ಅಂಗಡಿಗೆ ಒಂದು ಕರ್ಕೊಂಡು ಹೋಗ್ಬಿಟ್ಟು ನಾನು ಎಲ್ಲ ಚೆನ್ನಾಗಿ ಹೆಂಗೆ ಮಾಡ್ಬೇಕು ಅನ್ನೋದು ಗೊತ್ತೈತೆ. ಅಯ್ಯೋ ತಗ, ಇವಳೇನು ಅನ್ಕೊಂಡಿದ್ಲು, ನಾನು ನನ್ನ ಗಂಡ ಅಷ್ಟೇ ಚೆನ್ನಾಗಿರೋದು. ಒಟ್ಟಿನಲ್ಲಿ ಇವ್ರು ಮುಂದೆ ಹೋಗಂಗಿಲ್ಲ ಪಾಪ. ಇವರು ಕೆಲಸ ಮಾಡಿ ಮುಂದೆ ಹೋಗ್ತಾರೆ ಅಂದ್ರೆ ಬಿಡ್ತಾ ಇರಲಿಲ್ಲ. ಏನಾದರೂ ಮಾಡಿ ಕಾಲು ಎಳೆದು ಬಿಡೋಳು. ಅದಕ್ಕೆ ಪಾಪ ಇವ್ರು ಉದ್ಧಾರ ಆಗಿಲ್ಲ. ನಾನು ಚೆನ್ನಾಗಿರ್ಬೇಕು ಅನ್ನೋದು ಭಾಳ ಆಯ್ತು ಅವಳ ಮನಸ್ಸಲ್ಲಿ. ಅದಕ್ಕೆ ಹಿಂಗೆ ಮಾಡ್ತಾ ಇದ್ದಾಳೆ ತಗ. ಆ ಸಂಗೀತನಿಗೆ ಚೆನ್ನಾಗಿ ಉರಿಸ್ತಾ ಇದ್ದೀನಿ. ಮನು ನಮ್ಮ ಅಂಗಡಿಗೆ ಕೆಲಸಕ್ಕೆ ಸೇರಿಸಿದ್ದೀನಿ. ಇವತ್ತಿಂದ ಎಲ್ಲ ಕೆಲಸಕ್ಕೆ ಹೋಗ್ತಾ ಇದ್ದಾನೆ. ನೆನ್ನೆಯಿಂದಲೇ ಹೋಗ್ತಾ ಇದ್ದಾನೆ. ನೆನ್ನೆಯಿಂದಲೇ ಕೆಲಸಕ್ಕೆ ಶುರು ಮಾಡಿದ್ದಾನೆ. ತುಂಬ ಚೆನ್ನಾಗಿ ಎಲ್ಲ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾನೆ. ಹೆಂಗೋ ನಮಗೂ ಬೇಕಾಗಿತ್ತು ಒಬ್ಬರು. ಹೆಂಗೋ ಅತ್ಲಾಗೆ ಕೆಲಸ ಚೆನ್ನಾಗಿ ಇವನು ಕೆಲಸ ಮಾಡ್ಕೊಂಡು ಒಳ್ಳೆ ನಮಗೆ ವ್ಯಾಪಾರ ಅನ್ನೋದು ಆಗ್ತೈತೆ ಇವನು ಕೆಲ್ಸಕ್ಕೆ ಬರೋದ್ರಿಂದನೇ. ಇವಾಗ ಸಂಗೀತ ಅಂತ ನೋಡಿ ಹುರ್ಕೊಳ್ತಾ ಇದ್ದಾಳೆ. ಅವಳೆದ್ರಿಗೆ ಚೆನ್ನಾಗಿರ್ಬೇಕಂತ ನಾವು ಡಿಸೈಡ್ ಮಾಡಿದ್ದೀವಿ. ಯಾಕಂದರೆ ಇವ್ರಿಗೂ ಸಂಗೀತನ ಕಂಡ್ರೆ ಆಗಲ್ಲ, ನಮಗೂ ಆಗಲ್ಲ. ಇವಾಗ ಸಂಗೀತ ಭಾಳ ಇದು ಮಾಡ್ತಾ ಇದ್ದಾಳೆ. ಅವಳನ್ನೇನಾದರೂ ಮಾಡಿ ಇಲ್ಲಿಂದ ಓಡಿಸ್ಬೇಕು ಅನ್ನೋದೇ ನನ್ನ ಪ್ಲಾನು. ಶಾಂತಮ್ಮವರು ನಾವು ಹೇಳ್ದಂಗೆ ಕೇಳಬೇಕು. ಆ ಸಂಗೀತ ಇಲ್ಲಿಂದ ಹೋಗ್ಬೇಕು ಅವ್ರ ಮನೆಗೆ. ಇಲ್ಲಿಂದ ಓಡಿಸ್ಬೇಕು ಅನ್ನೋದೇ ನನಗಿರೋದು. ನೋಡ್ತಾ ಇರಿ, ನೀನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಾಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.